ನಮಸ್ಕಾರ. ಅನೇಕ ಕನಸುಗಳನ್ನು ಕಾಣುವುದು ನಮ್ಮ ಕೆಲಸ. ಕನಸು ಕಾಣದೆ ಬದುಕುವ ಜೀವಿ ಯಾವುದೂ ಇಲ್ಲ ಮಾನವರಲ್ಲಿ. ಎಲ್ಲರೂ ಕನಸು ಕಾಣ್ತೀವಿ, ಒಂದಿಲ್ಲ ಒಂದು ಕನಸು ಕಾಣ್ತೀವಿ, ಒಂದು ಕನಸು ಮುಗಿತ ಇನ್ನೊಂದು ಕನಸು ಕಾಣ್ತೀವಿ. ಕೆಲವೊಂದು ಸಂದರ್ಭದಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ, ನಾವು ಕಂಡಂಥ ಕನಸುಗಳನ್ನು ಇತರರೊಂದಿಗೆ ಹಂಚಿಕೊಂಡು ಹೇಳ್ಕೊಂಡು ಖುಷಿ ಪಟ್ಬಿಡ್ತೀವಿ. ನಮ್ಮ ಬಗ್ಗೆ ನಮ್ಮ ಪ್ರತಿಷ್ಠೆಯನ್ನು ತೋರಿಸುವುದಕ್ಕಾಗಿ, ನಮ್ಮ ಬಗ್ಗೆ ಒಂದು ಹೆಮ್ಮೆಯನ್ನು ಮೂಡಿಸುವುದಕ್ಕಾಗಿ, ನಾವು ಉತ್ತಮವನ್ನು ಪ್ರದರ್ಶಿಸುವುದಕ್ಕಾಗಿ ನಮ್ಮ ಕನಸುಗಳ ಅನಾವರಣವನ್ನು ಎಲ್ಲಿ ಬೇಕಲ್ಲೇ ಯಾರ ಮುಂದೆ ಬೇಕಲ್ಲೇ ಮಾಡ್ಕೊಂಡು ಹೋಗ್ಬಿಡ್ತೀವಿ ನಾವು. ಅದರಿಂದ ನಮ್ಮ ಕನಸು ನನಸಾಗೋದಿಲ್ಲ, ನಮ್ಮ ಬೆಲೆನೂ ಕೂಡ ಹೆಚ್ಚಾಗುವುದಿಲ್ಲ. ಕನಸು ಕಾಣುವುದು ತಪ್ಪಲ್ಲ. ಕಂಡ ಕನಸನ್ನ ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತೀವಲ್ಲ, ಅದು ತಪ್ಪು. ಕನಸು ಕಾಣಬೇಕು, ಬೇಕಾದಷ್ಟು ಕನಸು ಕಾಣೋಣ, ತಪ್ಪಿಲ್ಲ. ಮನಸ್ಸಿನ ಭಾರವನ್ನು ಇಳಿಸುವ ಒಂದು ಮಾರ್ಗ ಅದು ಕನಸು ಕಾಣೋದು. ಭವ್ಯವಾದ ನಮ್ಮ ಭವಿಷ್ಯವನ್ನು ಕಟ್ಟಲಿಕ್ಕೆ ಅದು ಬುನಾದಿ ಕನಸು. ಕನಸು ನಮ್ಮ ಸುಂದರ ಬದುಕಿಗೆ ಆಧಾರ. ಅದಕ್ಕೆ ಕನಸುಗಳನ್ನು ಕಾಣಬೇಕು. ಆದರೆ ನಾವು ಕಂಡ ಕನಸುಗಳೆಲ್ಲವೂ ಸತ್ಯ ಆಗ್ತವೆ ಅನ್ನೋದು ಸುಳ್ಳು. ಸತ್ಯ ಆಗಲ್ಲ. ಅದರಲ್ಲಿ ನಾವು 100 ಕನಸು ಕಂಡಿರ್ತೀವಿ ಅಂದ್ರೆ ಅದ್ರಾಗ ಒಂದು 10 ಕನಸು ಸಾಕಾರ ಆಗಿರ್ತಾವ, ಒಂದು 90 ಕನಸುಗಳು ಹಂಗೆ ಕನಸು ಕಂಡು ಆನಂದಿಸಿ ಬಿಟ್ಬಿಟ್ಟಿರ್ತೀವಿ. ಯಾಕಂದ್ರೆ ವಾಸ್ತವಕ್ಕೆ ಅವು ನನಸಾಗಿಸಿಕೊಳ್ಳಲು ಸಾಧ್ಯ ಇಲ್ಲ. ಈ ಕಂಡ ಕನಸುಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಕನಸನ್ನ ಮಾಡಿ ತೋರಿಸ್ಬೇಕು. ಬರೀ ಹೇಳ್ಕೊಂಡು ತಿರುಗಿಡೋದಲ್ಲ, ಕನಸನ್ನ ನನಸಾಗಿ ಮಾಡಿ ತೋರಿಸ್ಬೇಕು. ಅವಾಗ ನಮ್ಮ ಬೆಲೆನೇ ಬೇರೆ ಇರ್ತದೆ. ಯಾವ ಕನಸುಗಳಿಂದ ನಮ್ಮ ಬದುಕಿಗೆ ಬೆಳಕು ಮೂಡ್ತದ ಅಂತ ಕನಸುಗಳನ್ನು ನಾವು ಇತರರೊಂದಿಗೆ ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲ. ಅವುಗಳನ್ನು ನಾವು ಸಾಧಿಸಿ ತೋರಿಸ್ಬೇಕು. ಅದರಿಂದ ಇತರರಿಗೆ ಗೊತ್ತಾಗಬೇಕು. ಬರೀ ಕನಸು ಕಾಣೋದಷ್ಟೇ ಅಲ್ಲ, ಅದನ್ನು ನನಸು ಮಾಡೋದನ್ನು ಕೂಡ ನಾವು ಕಲಿಬೇಕು ಅಂತೇಳಿ ನಾವು ಅವಾಗ ಮಾದರಿ ಆಗ್ತೀವಿ. ಕನಸನ್ನು ನನಸು ಮಾಡ್ಕೋಬೇಕಂದ್ರೆ ಅವಾಗ ನಾವು ಮಾದರಿ ವ್ಯಕ್ತಿಗಳಾಗ್ತೀವಿ ಮತ್ತು ನಮ್ಮ ಜೀವನನೂ ಕೂಡ ಬಹಳ ಅದ್ಭುತವಾಗಿರ್ತದೆ. ಅಬ್ದುಲ್ ಕಲಾಂ ಅವರು ಕನಸಿನ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ರಾತ್ರಿ ಮಲಗಿದಾಗ ಕಾಣುವ ಕನಸು ಕನಸಲ್ಲ. ಕನಸು ಹೇಗಿರ್ಬೇಕಂದ್ರೆ ನಿದ್ರೆ ಬಾರದಂತೆ ಇರಬೇಕಂತ ಹೇಳ್ತಾರೆ. ನಿದ್ರೆಗೆ ಇಡಿಸ್ಬೇಕದು, ಇಳಿಸಿ ಸಾಧನೆಯತ್ತ ನಮ್ಮನ್ನ ಕರೆದುಕೊಂಡು ಹೋಗ್ಬೇಕು. ಅದು ಕನಸು ಅಂತ. ನಾವು ಇವಿ ಅದು ಕನಸನ್ನು ಕಾಣ್ತೀವಿ, ರಾತ್ರಿ ಕನಸನ್ನು ಕಾಣ್ತೀವಿ. ಕಾಣೋದು ತಪ್ಪಲ್ಲ. ಆ ಕಂಡ ಕನಸುಗಳಲ್ಲಿ ನನಸು ಮಾಡಿಕೊಳ್ಳುವುದನ್ನ ನಾವು ವಿಚಾರಿಸ್ಬೇಕು, ಸಾಕಾರಗೊಳಿಸ್ಬೇಕು, ಸಾಕಾರವಾಗಬೇಕು. ಆ ನಂತರ ಅದೆಷ್ಟೋ ಕನಸುಗಳು ಪಡು ಕನಸುಗಳು ಇರ್ತವೆ. ಸುಮ್ಮನೆ ಕಾಣಬೇಕಾಗಿರ್ತದೆ ಕಾಣಬೇಕು, ಅಂಥವನ್ನ ಬಿಟ್ಬಿಡೋಣ. ನಾವು ಎಲ್ಲವೂ ಸಾಧಿಸುವಂಥ ಕನಸುಗಳನ್ನು ಕಾಣೋದಿಲ್ಲ. ಅದೆಷ್ಟೋ ನಮ್ಮ ಮನಸ್ಸಿಗೆ ನೆಮ್ಮದಿ ನೀಡಿಸಲೇ ಸುಮ್ಮನೆ ಕಂಡುಬಿಡಬೇಕಾಗಿರ್ತದೆ ಅಷ್ಟೇ. ಅಂಥವು ಕೂಡ ಕಾಣಬೇಕು, ತಪ್ಪಲ್ಲ. ಅದರ ಮಧ್ಯದಲ್ಲಿ ಕೆಲವೊಂದು ಸಾಧಿಸುವ ಕನಸುಗಳಿರ್ತಾವೆ, ಅವುಗಳನ್ನು ಸಾಧಿಸಬೇಕಾಗ್ತದೆ. ಅದು ಕನಸುಗಳು ಕಾಣೋಣ, ಆದರೆ ನಮ್ಮ ಕೆಲಸ ಕಾರ್ಯಕ್ಕೆ ತೊಂದರೆಯಾಗದಂತೆ ಇಲ್ಲ. ನಾವೇನಾದರೂ ಒಂದು ಕೆಲಸದಲ್ಲಿ ಕೈ ಹಾಕಿ ಮುನ್ನುಗ್ತಾ ಇದ್ದೇವೆ ಅಂತಂದರೆ ಆ ಕೆಲಸವನ್ನು ಪೂರ್ಣಗೊಳಿಸುವಂಥ ನಮ್ಮ ಕನಸುಗಳು ಪೂರಕವಾಗಿರಬೇಕು. ಅಷ್ಟೊಂದು ಗಮನ ನಮಗಿರಬೇಕು. ಜೊತೆಗೆ ನಮ್ಮ ಕನಸುಗಳಿಂದ ಇತರರಿಗೆ ತೊಂದರೆಯಾಗದಂತೆ ಇರಬೇಕು. ನಮ್ಮ ಕನಸನ್ನು ನನಸಾಗಿ ಮಾಡಿಕೊಳ್ಳೋದು ನಾವೇನು ಹೊರಡ್ತೀವಲ್ಲ, ಹೊರಟಂಥ ಸಂದರ್ಭದಲ್ಲಿ ಇತರರಿಗೆ ತೊಂದರೆ ಆಗಬಾರ್ದು. ಇತರರಿಗೆ ತೊಂದರೆ ಉಂಟು ಮಾಡದೆ ನಮ್ಮ ಕನಸನ್ನು ನನಸು ಮಾಡಿಕೊಳ್ಳುವ ಹಕ್ಕು ನಮ್ಮದಾದ.
ಅದು ಉತ್ತಮ ಕನಸಾಗಿರ್ತದೆ. ಇನ್ನು ಕನಸಿನಲ್ಲಿ ನಾವು ಏನೇನೋ ಕಾಣ್ತೀವಿ, ಅದು ಬೇರೆ ವಿಚಾರ. ಇರಲಿ, ಮಾನಸಿಕ ಆರೋಗ್ಯಕ್ಕಾಗಿ ಅದು ಬೇಕು. ಕನಸು ಕಂಡು ಸಮಾಧಾನ ಮಾಡ್ಕೋಬೇಕಟ್ಟೆ. ಆಕಾಶದಾಗ ಆಡ್ಬೇಕಂತೀವಿ, ಆಗಲ್ಲ. ಯಾಕಂದ್ರೆ ನಮ್ಗೆ ರೆಕ್ಕೆ ಇಲ್ಲ. ಮಂದರ ಕುಂತ ಹಾಕ್ತೀವಿ, ಆದರೆ ಹಕ್ಕಿಯಂತೆ ಹಾಕಿದಂತೆ ಆಗೋದಿಲ್ಲ. ಅದಕ್ಕೆ ಕೆಲವೊಂದು ಕನಸುಗಳು ಹೆಂಗಾಗ್ತಂದ್ರೆ ಸುಮ್ಮನೆ ಕಂಡು ಬಿಡಾಕಿರ್ತಾವೆ. ಅಂಥವು ಕಂಡು ಅಷ್ಟೇ ಕನಸನ್ನು ಆನಂದಿಸಿ ಕೈ ಬಿಟ್ಬಿಡ್ದು. ಇನ್ನು ಕೆಲವು ಕನಸುಗಳು ಇರ್ತಾವೆ, ಅವುಗಳನ್ನು ನನಸಾಗಿ ಮಾಡಿಕೊಳ್ಳೋದ್ರಿಂದ ಏನಾಗ್ತದೆ ಅಂದ್ರೆ ನಮ್ಮ ಬದುಕು ಸುಂದರವಾಗಿರ್ತದೆ. ಅಂಥ ಕನಸುಗಳನ್ನು ಇತರರ ಹತ್ರ ಹೇಳ್ಕೊಂಡು ತಿರುಗಾಡೋಕ್ಕೆ ಅವಶ್ಯಕತೆ ಇಲ್ಲ. ಅವುಗಳನ್ನು ಸಾಧಿಸಿ ತೋರಿಸು. ಹೇಳ್ಕೊಂಡು ತಿರುಗಾಡಿದ್ರೆ ಆ ಕನಸಿನ ಕಡೆಗೆ ನಾವೇನು ಗಮನ ಕೊಡಬೇಕು, ಅದಾಗೋದಿಲ್ಲ. ಆನಂತರ ಇತರರು ನಮ್ಮನ್ನು ಹಗುರವಾಗಿ ಕಾಣಿಸ್ತಾರೆ. ಪದೇಟೆ ಹೇಳ್ಕೊಂಡು ಕೂತಾನೆ, ನಿಂದೇನೂ ಆಗಲ್ಲ ಅನ್ನೋ ಮನೋಭಾವ ಇತರರಲ್ಲಿ ಉಂಟಾಗ್ತದೆ. ನಮ್ಮ ಕನಸಿನಿಂದ ಇತರರು ಪ್ರೇರಣೆ ಪಡೆದು ಅವ್ರು ಸಾಧಿಸ್ತಾರೆ ಹೊರತು ನಾವು ಉಳಿದಲ್ಲಿ ಉಳಿತೀವಿ. ನಮ್ಮಿಂದ ಪ್ರೇರಣೆ ಪಡೆಯೋದು ಬರಲ್ಲ ಅಂತೇಳಿ ಹೇಳ್ಕೊಂಡು ತಿರುಗಾಡೋದು ತಪ್ಪದು. ನಾವು ಸಾಧಿಸಿ ತೋರಿಸ್ತೇವೆ ಅಂದ್ರೆ ಅದರಿಂದ ಅವ್ರು ಪ್ರೇರಣೆ ಪಡಿತಾರೆ. ಅವಾಗ ಅವರು ನಾನು ತನ್ನ ಸಾಧಿಸಬೇಕು ಅನ್ನೋ ಕನಸು ಕಾಣಲಿಕ್ಕೆ ಶುರು ಮಾಡ್ತಾರೆ. ಪ್ರೇರಣೆ ಅಂತೂ ಸಿಕ್ಕೇ ಸಿಗ್ತದೆ. ನಾವು ಸಾಧಿಸಿದ ನಂತರನೂ ಸಿಗ್ತದೆ, ಹೇಳ್ಕೊಂಡ್ರೂ ಸಿಗ್ತದೆ. ಆದರೆ ಹೇಳಿ ನಾವು ಅಲ್ಲೇ ಉಳ್ಕೊಂಡು ನಮ್ಮ ಬೆಲೆಯನ್ನು ಕಡಿಮೆ ಮಾಡಿಕೊಂಡು ಕೂಡೋದು ಉಪಯೋಗ ಇಲ್ಲ. ನಾವು ಏನಾದ ಸಾಧಿಸ್ಬೇಕು. ಅದನ್ನು ಕನಸನ್ನು ನಾನು ಸಾಧನೆ ಮಾಡುವಂಥ ನಮ್ಮ ನಡೆ ಇರಬೇಕು. ಬರೀ ನುಡಿ ಇದ್ರೂ ಸಾಕಾಗಲ್ಲ. ನುಡಿಯಿಂದ ನಮ್ಮ ಬೆಲೆ ಕಡಿಮೆ ಆಗ್ತದೆ, ನಡೆಯಿಂದ ಬೆಲೆ ಹೆಚ್ಚಿಗೆ ಆಗ್ತದೆ. ಅದಕ್ಕಾಗಿ ಕಂಡ ಕನಸನ್ನು ನನಸಾಗಿಸುವಂಥ ನಾವು ಹೆಜ್ಜೆ ಇರಬೇಕು ಅಂತ ಅದನ್ನು ಇತರರಲ್ಲಿ ಹೇಳ್ಕೊಂತ ಧನ್ಯವಾದಗಳು.